ಚರ್ಚೆ ಮಾಡತ್ತೇವೆ. ಏನಂತ ಒಂದು ಸೌತ್ MLA ಸಾಹೇಬರಾಗಲಿ ನಾವಾಗಲಿ ಚರ್ಚೆ ಮಾಡತ್ತೇವೆ. ಹಿಂದಿನ ಕೌನ್ಸಿಲ್ನಾಗ ಒಂದು ತೀರ್ಮಾನ ಕೊಟ್ಟರು ನಾವು ಅಗೇನ್ರಿ ಅದು ಮುಗುತ್ತಂದ್ರೆ ಅದು ಹ್ಯಾಂಡ್ ಓವರ್ ತಗೋರಿ, ಅವೇನೋ ಮುಂದುವರಿಸ್ರ ಅವನ ಮೇಲೆ FR ಮಾಡ್ರಿ ಅಂತ ಹೇಳಿದ್ರು. FR ಯಾಕೆ ಮಾಡಲಿಲ್ಲ ಅವನ ಮೇಲೆ ಅಂದ್ರೆ ನಿಮ್ಗೆ ಅವನಿಗೆ ಏನಾರ ಒಡನಾಟ ಐತೇನ್ರಿ? ನೀವು ಅವು ಇರಾವು ಹುಬ್ಳಿ ಧಾರವಾಡನ್ಯಾಗ ಮತ್ತು ಹುಬ್ಳಿ ಧಾರವಾಡ ಮನುಷ್ಯನ ಮೇಲೆ ಇಷ್ಟು ಪ್ರೀತಿ ಐತಂದ್ರೆ ನಮ್ಗೆ ಅಧಿಕಾರಿಗಳ ಮೇಲೆ ತಿಳಿವತ್ತರಲ್ಲ. ಅದಕ್ಕಾಗಿ ಇದು ಬರೀ ನಾವು ಚರ್ಚೆ ಮಾಡೋದು, ಅವರು ನೀವು ಹೋಗ್ಕೊಂಡು ಹೋಗ್ರಿ ನಾವು ಮಾಡ್ಕೊಂಡು ಹೋಗ್ತೇವೆ ಅಂತ ಈ ಥರ ಅಧಿಕಾರಿಗಳು ನಡ್ದಾರ. ಅದಕ್ಕೆ ಪೂಜಾ ಬಾಪುರ ಅವ್ರೆ ಇದು ಒಂದು ಹಂತಕ್ಕೆ ಬರ್ಬೇಕು. ಅಂದ್ರೆ ಇದು ಯಾರು ತಪ್ಪು ಮಾಡ್ಯಾರ ಯಾರು ತಪ್ಪು ಆಗೈತೆ ಆ ಸಿಬ್ಬಂದಿನ ಹಿಡಿದು ಎಲ್ಲರನ್ನೂ ಒಂದು ರಿಲೀವ್ ಆಗ್ತಿತ್ತು, ಸಸ್ಪೆಂಡ್ ಆಗ್ತಿತ್ತು, ಅವ್ರ ಮೇಲೆ ವಿನ್ಕ್ವರಿ ಆಗ್ತಿತ್ತು, ಏನಾಗ್ತೈತಿ ಒಂದು ಆದೇಶ ಮಾಡ್ರಿ. ಅಂದ್ರೆ ಇದು ಮಾಡಿದ ಬಳಕನ ಒಂದು ಅಧಿಕಾರಿಗಳು ಒಂದು ಒಳ್ಳೆ ನ್ಯೂಸ್ ಹೋಗ್ತೈತೆ, ಅವ್ರು ಕೆಲಸ ಮಾಡೋದು ನ್ಯೂಸ್ ಹೋಗ್ತೈತ್ರಿ. ಅದಕ್ಕೆ ಪೂಜಾ ಮಹಾಪುರ ಅವರೇ ಮತ್ತು ಇದು ಲೋಕಾಯುಕ್ತಕ್ಕೆ ಕಳಿಸ್ಬಿಡ್ರಿ. ನೀವು ಪೂಜಾ ಮಹಾಪುರ ಅವರೇ ಲೋಕಾಯುಕ್ತಕ್ಕೆ ಕಳಿಸ್ಬಿಡ್ರಿ. ಮತ್ತು ಇದು ಪದೇ ಪದೇ ನಾವು ಚರ್ಚೆ ಮಾಡೋದು ಅಂದ್ರೆ ಇವ್ರಿಗೆ ನಗರ ಸೇವಕರು ಮತ್ತು MLAಗಳು ಸಾಹೇಬರು ಮಾತಾಡೋದಕ್ಕೆ ಇವ್ರಿಗೆ ಅಂದ್ರೆ ಅವ್ನು ಕಾಂಟ್ರಾಕ್ಟ್ ಭಾಳ ಮ್ಯಾಲಿನ್ಯವಾಗ್ಯ ನಾವು. ಅದಕ್ಕೆ ಇದು ಲೋಕಾಯುಕ್ತಕ್ಕೆ ಪ್ರಸ್ತಾವನೆ ಮಾಡಿಬಿಡ್ರಿ. ನಾವು ಕ್ರಮ ತಗೋಬೇಕು ಅಂದರೆ ಒಂದು ಬೈಲೋ ಇರಬೇಕು ಅಂತ ಹೇಳುತ್ತೆ ಸರ್. ಇಲ್ಲಿ ನಾವು ಬೈಲೋನ ಮಾಡ್ಕೊಂಡಿಲ್ಲ ಸರ್. ಹಾಗಾಗಿ ನಾವು ನೆಕ್ಸ್ಟ್ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ತಾವು ಏನು ಹೇಳ್ತಿದ್ರಿ ಮತ್ತು ಆ 70% ಕಂಡೀಷನ್ ಏನಾದರೂ ವೈಲೇಷನ್ ಮಾಡಿದ್ರೆ ಒಂದು ವೈಲೇಷನ್ಗೆ 10,000 ಅಥವಾ ನಾವು ಎಷ್ಟು ಬೇಕೋ ಅಷ್ಟನ್ನು ನಾವು ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಇಟ್ಟು ಒಂದು ಬೈಲೋ ಮಾಡ್ಕೋಬೇಕು ಅಂತಿದೆ ಸರ್. ಅದನ್ನು ನಾನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಸರ್. ಈಗ ತಾವೇನು ಇವ್ರ ಬಗ್ಗೆ ಹೇಳ್ತೀರಿ, ನಾನು ಇನ್ ಜನರಲ್ ಒಂದು ಮಾತು ಹೇಳಬೇಕು ಸರ್. ಇದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಏನಂತ ಉಚ್ಚ ನ್ಯಾಯಾಲಯವು ಏನಂದ್ರೆ ಸರ್, ಅಡ್ವರ್ಟೈಸ್ಮೆಂಟ್ ಟ್ಯಾಕ್ಸ್ ತಗೊಳ್ಳಿ, ಇದು ನಿಮ್ಮ ಸ್ಟೇಟ್ GSTನ ಡಬಲ್ ಬಾರಿ ತಗೊಳ್ಳೋ ಥರ ಇದೆ ಅಂತ ಹೇಳ್ಬಿಟ್ಟು ಯಾವುದೇ ಕೋವರ್ಸಿವ್ ಆ್ಯಕ್ಷನ್ನ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಅವ್ರ ಮೇಲೆ ನೀವು ಮಾಡಬಾರ್ದು ಮತ್ತು ಅಡ್ವರ್ಟೈಸ್ಮೆಂಟ್ ಟ್ಯಾಕ್ಸ್ ಏನು ಕಟ್ಟಿದ್ದಾರೆ ಅದನ್ನು ಅವರು ವಾಪಸ್ ಕೊಡಿ ಅಂತ ಇದೆ ಸರ್. ಈಗಾಗಲೇ ನಾವು 24-25 ಬಜೆಟ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಟ್ಯಾಕ್ಸಿಂದ 1.5 ಕೋಟಿ ಬರುತ್ತೆ ಅಂತ ಹೇಳಿ ನಾವು ನಮ್ಮ ಬಜೆಟನ್ನು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಸರ್. ಇದನ್ನಂತಲೇ ನಾವು ಎಲ್ಲ ಖರ್ಚು ವೆಚ್ಚಗಳನ್ನು ಮಾಡ್ಕೊಂಡಿರೋದು ಇರುತ್ತೆ ಸರ್. ಈಗ ಏನಾಗಿದೆ ಅಂದರೆ ನಮ್ಮ ಆ್ಯಸ್ ಅ ಕಮಿಷನರ್ ನಾನೇನು ತಮ್ಮ ಎಲ್ಲರಿಗೂ ಸಬ್ಮಿಷನ್ ಮಾಡಬೇಕು ಅಂದರೆ ಸರ್, ಇದು ಅಡ್ವರ್ಟೈಸ್ಮೆಂಟ್ ಟ್ಯಾಕ್ಸ್ ಅಂತ ಕಟ್ಟದೇನು ಕೆಲವರು ಹಾಕೊಳ್ತಾನೂ ಇದ್ದಾರೆ ಮತ್ತು ಅವರು ವಾಪಸ್ಸು ಕೇಳಿದ್ದಾರೆ ಸರ್ ಸುಮಾರು ದುಡ್ಡನ್ನು. ಹಾಗಾಗಿ ನಾವೇನು ಬರೆದಿದ್ದೀವಿ DMAಗೆ ಅಂದರೆ ಅಡ್ವರ್ಟೈಸ್ಮೆಂಟ್ ಟ್ಯಾಕ್ಸ್ ಅಂತ ನಾವು ಹಾಕ್ಕೊಳ್ಳಲ್ಲ. ಇನ್ಮೇಲೆ ವಿನ್ಯಾಸ ಮತ್ತು ರಚನೆ ಅಂದರೆ ಸ್ಟ್ರಕ್ಚರಲ್ ಫೀ ಅಂತ ಈಗಾಗಲೇ ನಮ್ಮೊಂದು ಆಡಿಟಲ್ಲಿ ನಮಗೆ ಒಂದು ಪ್ಯಾರಾದಲ್ಲಿ ಬರೆದಿದ್ದಾರೆ ಸರ್ ಆಡಿಟರ್ಸ್. ಸೊ ಹಂಗೆ ನಾವು ರಚನೆ ಮತ್ತು ವಿನ್ಯಾಸ ಫೀ ಅನ್ನೋದನ್ನು ಕಟ್ಟಿಸ್ಕೋತೀವಿ. ಹಾಗೂ ಇದನ್ನು ಯಾರ್ಯಾರ್ದೀಗ ಎಂಡ್ ಆಗುತ್ತೆ ಅವ್ರಿಗೂ ಸಹಿತ ಎಲ್ಲರಿಗೂ ಸೇರಿಸಿ ಒಂದು ಬಾರಿ ಆಕ್ಷನ್ ಮಾಡ್ತೀವಿ. ಆದರೆ ಅಡ್ವರ್ಟೈಸ್ಮೆಂಟ್ ಟ್ಯಾಕ್ಸ್ ತೊಗೋತೀವಿ ಅಂತ ಹೇಳಿಲ್ಲ, ಫೀ ಅಂತ ತೊಗೊಳಕ್ಕೆ ನೀವು ನಮಗೆ ಒಂದು ನಿರ್ದೇಶನ ಕೊಡಿ ಅಂತ ಕೇಳಿದ್ದು ಇದೆ ಸರ್ ಈಗ ಸರ್ಕಾರಕ್ಕೆ. ಆಮೇಲೆ ತಾವು ಹೇಳಿದ್ರಿ ಸರ್ ಚಲನ್ ಒಂದು ಡೇಟು ಆ್ಯಂಡ್ ಇದ್ರದ್ದು ಒಂದು ಡೇಟ್ ಕೊಟ್ಟಿದ್ದಾರೆ ಅಂತ. ಈಗಾಗಲೇ ನಾವು ಅದನ್ನು ನೋಡಿದ್ವಿ ಸರ್. ಈಗ PWD ವರ್ಕ್ಸಲ್ಲಿ ಸರ್ ನಾವು ಲೆಟರ್ ಆಫ್ ಎಕ್ಸೆಪ್ಟೆನ್ಸ್ ಅಂತ ಕೊಟ್ಟು ಒಂದು BG ಕಟ್ಟನ್ ಮೇಲೆ ವರ್ಕ್ ಆರ್ಡರ್ ಕೊಡೋದಿದೆ ಸರ್. ಇಲ್ಲಿ ತಾವು ಹೇಳಿದ್ರೆ ಒಂದು ನಿಮಿಷ ಅದು ರೂಲ್ಸ್ ಇದರ ಪ್ರಕಾರ ಮೀಡಿಯನ್ಸ್, ಕ್ಯಾಂಟಿಲಿವರ್ಸ್, ಗ್ಯಾಂಟ್ರೀಸ್, ಡೆಕೋರೇಟಿವ್ ಲ್ಯಾಂಪ್ಸ್ಗಳು ಸಂಗ್ರಹವಾದ ಜಾಹೀರಾತು ಗುತ್ತಿಗೆ ಮೊತ್ತದ ವಿವರ ಸರ್. ಅದರೊಳಗೆ ಸರ್ ಕಿಯೋಕ್ಸ್ ಬೋರ್ಡ್ ಏನಿರ್ತದೆ ಸರ್, ಇವು ಸ್ಟೈಲ್ ಅಡ್ವರ್ಟೈಸರ್ಸ್ ಅವರಿಗೆ ಸರ್ ಗುತ್ತಿಗೆ ಮೇಲೆ 2013ಇಂದ 16ವರೆಗೂ ಒಂದ್ಸಲ ಕೊಡ್ತಾರೆ ಸರ್. ಆಮೇಲೆ 17ಇಂದ 2020ವರೆಗೂ ಕೊಟ್ಟಿರ್ತಾರೆ ಸರ್. ಒಂದು ನಿಮಿಷ ಸರ್, ನಾನಿಗೆ ಫಸ್ಟ್ ಟೈಮ್ ಅವ್ರೇನು ಪ್ರಪೋಸಲ್ ಕೊಟ್ಟರು ಸರ್ ಅಥವಾ ನೀವು ಕೇಳ್ತಾರಲ್ಲ ಸರ್, ಟೆಂಡರ್ ಕೇಳ್ತಾರೋ ಅಥವಾ ಏನು ಕೇಳ್ತಾರೋ ನಾವು ಹಿಂಗೆ ಮಾಡೋದು ಅಂತ ಹೇಳಿ ಅದೇನಾಯ್ತು ಫಸ್ಟ್ ಸ್ಟಾರ್ಟ್ ಎಲ್ಲಿಂದ ಆಗ್ತಿದ್ರು ಸರ್? ಇದು ಟೆಂಡರ್ ಮುಖಾಂತರ ಸರ್ 2015-18 ಆಗಿತ್ತು ಸರ್. ಆಮೇಲೆ 19 ಏನು ಕಂಡೀಷನ್ ಇತ್ತು ಸರ್? 19-22 ಫೈಲ್ ಇದೆ ಸರ್. 15ಕ್ಕೆ ಏನು ಕಂಡೀಷನ್ ಮ್ಯಾಗ ಕೊಟ್ರಿ? ಯಾವ ಟರ್ಮ್ಸ್ ಅಂಡ್ ಕಂಡೀಷನ್ ಪ್ರಕಾರ ನೀವು ಟೆಂಡರ್ ಕರೆದ್ರಿ? 2 ಜನ ಮಾತುಕೊಂಡಿದ್ರು ಸರ್. ಕ್ಯಾಂಟಿಲಿವರ್ಸ್ 20 ಕ್ಯಾಂಟಿಲಿವರ್ಸ್ ಸರ್, ಬೆಳಗಾಂ ಔಟ್ಡೋರ್ ಅಡ್ವರ್ಟೈಸರ್ಸ್ ಅವರಿಗೆ ಸರ್ ನಾವು ಗುತ್ತಿಗೆ ಆಧಾರದ ಮೇಲೆ 2019ರಿಂದ 22ವರೆಗೂ ಕೊಟ್ಟಿದ್ದೇವೆ ಸರ್.